ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಇನ್ನೊಂದಿನ ಬಾಕಿ ಇದೆ WPL ಸೀಸನ್ 2026 ಸ್ಟಾರ್ಟ್ ಆಗೋದಕ್ಕೆ. ಇನಾಗರಲ್ ಮ್ಯಾಚ್ ಬೇರೆ ಆಡ್ತಿದೆ ನಮ್ಮ RCB. ಸೊ ಈ ಇನಾಗರಲ್ ಮ್ಯಾಚ್ಗಿನ್ನ ಮುಂಚೆನೇ RCBದು ಪ್ಲೇಯಿಂಗ್ 11 ನೋಡುವಂಥ ಸಮಯ ಏನಕ್ಕೆ ಗುರು ಆಗ್ತಾ ಇದೆ ಅಂತ ಕೇಳಿದ್ರೆ, RCBಲಿ ಒಬ್ಬರ ಎಕ್ಸ್ಕ್ಲೂಷನ್ ಏನಾಗಿದೆ, ಒಬ್ರು ಈಚೆಗಡೆ ಹೋಗಿರೋಂಥದ್ದು, ಕೈ ಎತ್ತಿರುವಂಥದ್ದು, ಅದೇ ಅಲಿಸ್ ಪೆರಿಯರು ತಲೆ ಕೆಳಗೆ ಕಾಲು ಮೇಲ್ಗಡೆ ಆಗೋಗ್ಬಿಟ್ಟೈತೆ ನಮ್ಮದು RCBದು ಅವಸ್ಥೆ. ಯಾಕಂದರೆ ಅವ್ರು ಇತ್ತು ಅಂತಂದರೆ ನಮ್ಮ ಸ್ಕ್ವಾಡಿಗೆ ಬರ್ತಿದ್ದಂಥ ಸ್ಟೆಬಿಲಿಟಿನೇ ಬೇರೆ ಥರ ಇರ್ತಿತ್ತು. ಇವಾಗಿರುವಂಥ ಸ್ಟೆಬಿಲಿಟಿನೇ ಬೇರೆ ಥರ ಇದೆ. ಇವಾಗ ಹಂಗೆ ಹಿಂಗೆ ಕಾಣಿಸ್ತಾ ಇದೆ. ಅವರೊಬ್ಬರು ಇದ್ದಿತ್ತು ಅಂತಂದರೆ ನಮ್ಮ ಟೀಮಲ್ಲಿ ಒಂಥರ ಆನೆ ಬಲ ಅಂತ ಹೇಳ್ತಾರಲ್ಲ, ಆನೆ ಬಲ ಇರ್ತಾಯಿತ್ತು. ಅದೇ ನಾನು ಯಾವಾಗಲೂ ಹೇಳೋವಾಗೇ RCBಲಿ WBLS ಇತ್ತು ಅಂತಂದರೆ ಯಾವ ಥರ ಧೈರ್ಯ ಬರ್ತಿತ್ತು ನಮ್ಮ RCBಗೆ, ಆ ಥರ ಧೈರ್ಯ ನಮ್ಮ RCB ವುಮೆನ್ಸ್ಗೆ ಬರ್ತಿತ್ತು ಅಲಿಸ್ ಪೆರಿ ಇದ್ದಿತ್ತು ಅಂತಂದರೆ. ಸೊ ಅವರ ಎಕ್ಸ್ಕ್ಲೂಷನ್ ಏನಿದೆ, ಟೀಮು ನೋಡ್ತಾ ಇರ್ಬೋದು, ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಾಲಿಸ್ ಸತ್ಗೇರಿ ಅವ್ರನ್ನ RCB ಹಾಕೊಂಡಿದ್ದಾರೆ. ಅವ್ರಿಗೆ ಅವಕಾಶ ಕೊಡ್ತಾರೋ ಕೊಡೋದು ಗೊತ್ತಿಲ್ಲ. ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರು ಎಂತ್ ಮೂಮೆಂಟಲ್ಲಿ ತೊಗೊಂಡಿದ್ದಾರೆ. ಇವರು ಆಲ್ರೌಂಡರೇ, ಬಟ್ ಅಲಿಸ್ ಪೆರಿನ ಮ್ಯಾಚ್ ಮಾಡೋವಂಥ ಆಲ್ರೌಂಡರ್ ಖಂಡಿತ ಅಲ್ಲ. ಸೊ ಸೀನ್ ನೋಡ್ತು ಅಂತಂದರೆ ಹೆಂಗಿದೆ ಅಂತಂದರೆ, RCBಯ ಸ್ಕ್ವಾಡ್ ನೋಡ್ತು ಅಂತಂದರೆ ಈ ಥರ ಇರ್ಬೋದು RCBಯ ಪ್ಲೇಯಿಂಗ್ 11 ಅಂತ. ಸೊ ಇವ್ರು ಎಕ್ಸ್ಕ್ಲೂಷನ್ ಆದ ನಂತರ ಅದೇ ಆ ಒಂದು ಸ್ಲಾಟ್ನ ಯಾರೋ ಒಬ್ರು ಫಿಟ್ ಮಾಡಬೇಕಲ್ಲ. ನಂಬರ್ 3 ಸ್ಲಾಟಲ್ಲಿ ಯೂಶ್ವಲಿ ಅಲಿಸ್ ಪೆರಿ ಅವರು ಆಡ್ತಾಯಿದ್ರು. ಆ ಸ್ಲಾಟ್ನ ಹೈಮಲತಾ ಅವರು ಫಿಲ್ ಮಾಡ್ತಾರೆ ಅಂತ, ದಯಾಲನ್ ಹೇಮಲತಾ ಅವ್ರು ಫಿಲ್ ಮಾಡ್ತಾರೆ ಅಂತ. ಸ್ವಲ್ಪ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಅದು ಖಂಡಿತ ಇದೆ, ಅದರಿಂದ ಫಿಲ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಹೇಮಲತಾ ಅವರು ಅಲಿಸ್ ಪೆರಿ ಅವರ ರೇಂಜಿಗೆ ಖಂಡಿತ ಪ್ರೊಜೆಕ್ಟ್ ಮಾಡೋಕ್ಕಾಗಲ್ಲ ಒಂದು ನಂಬರ್ 3 ಸ್ಲಾಟಲ್ಲಿ. ಒಟ್ಟಲ್ಲಿ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನೇನು ಅನಿವಾರ್ಯತೆ ಅಂತೂ ಖಂಡಿತ ಇದೆ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಡಬೇಕಾಗಿದೆ ಅಂತ ಸಿನಾರಿಯೋ ಬಂದು ಕೂತ್ಕೊಂಡಿದೆ. ನಮಗೆ ಬೇರೆ ಯಾರಾದ್ರೂ ಮಿಸ್ ಔಟ್ ಆಗಿತ್ತು ಅಂತಂದರೆ ಏನು ಅಷ್ಟರ ಮಟ್ಟಿಗೆ ಏನೋ ಆಗ್ತಿಲ್ಲ ನಾವು, ಬಟ್ ಅಲಿಸ್ ಪೆರಿ ಮಿಸ್ ಆಗಿರುವಂಥದ್ದು. ಸೊ ಸ್ಕ್ವಾಡ್ ನೋಡ್ತು ಅಂತಂದರೆ ಈ ಥರ ಪ್ಲೇಯಿಂಗ್ 11 ಫ್ರೇಮ್ ಮಾಡ್ಬೋದು. ಸ್ಮೃತಿ ಮಂದಾನ ಓಪನ್ ಮಾಡ್ತಾರೆ ಜಾರ್ಜಿಯಾ ವಾಲ್ ಜೊತೆಗೆ. ಸೊ ಇದು ಹಿಂದೆನೂ ಕೂಡ ಅದೇ ಥರನೇ ಇತ್ತು, ಅದೇ ಥರನೇ ಇದೆ. ಆ್ಯಂಡ್ ನಂಬರ್ 3 ಸ್ಲಾಟಲ್ಲಿ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಆಗಿರುವಂಥದ್ದು. ಅದೇ ದಯಾಲನ್ ಹೇಮಲತಾ ಅವರು ನಂಬರ್ 3 ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ನಂಬರ್ 4 ರಿಚಾ ಘೋಷ್ ಬರ್ತಾರೆ. ನಂಬರ್ 5 ಗ್ರೇಸ್ ಹ್ಯಾರಿಸ್ ಬರ್ತಾರೆ. ಇಲ್ಲಿ ನೋಡಿ ಇಬ್ಬರು ಆಡೋ ಥರ ಆಗಿದೆ. ಗ್ರೇಸ್ ಹ್ಯಾರಿಸು, ಡ್ಯಾನಿ ಡಿಕ್ಲಾರ್ಕು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಡ್ಬೋದು ಅನ್ನೋ ಥರ ಇತ್ತು ಅಲಿಸ್ ಪೆರಿ ಇದ್ದಾಗ ಆಕತೆ. ಬಟ್ ಇವಾಗ ಇಬ್ಬರು ಆಡಬೇಕು, ಗ್ರೇಸ್ ಹ್ಯಾರಿಸು ಆಡಬೇಕು, ಡ್ಯಾನಿ ಡಿಕ್ಲಾರ್ಕು ಆಡಬೇಕು. ಇಬ್ಬರು ಕೂಡ ಕ್ವಾಲಿಟಿ ಬ್ಯಾಟರ್ ಜೊತೆಗೆ ಸಾಕಾತ್ ಫಿನಿಷರ್ಸ್ಗಳು. ಸೊ ಅದರಿಂದ ಇಬ್ಬರು ಆಡಲೇಬೇಕು ಇಲ್ಲಿ. ಅವರು ಅಲಿಸ್ ಪೆರಿ ಅವರು ಇದ್ದಿತ್ತು ಅಂದರೆ ಇವರಿಬ್ಬರಲ್ಲಿ ಒಬ್ಬರು ಆಡೋ ಥರ ಸೀನ್ ಬರ್ಬೋದಾಗಿತ್ತು. ಅಥವಾ ಕೆಳಗಡೆ ಬೌಲಿಂಗ್ ಅಂತ ಬಂದಾಗ ಲೋರನ್ ಬೆಲ್ ಅವ್ರನ್ನ ಆಡಿಸ್ಬೋದಾ, ಅಥವಾ ಒಂಥರ ಬ್ಯಾಕಪ್ ಆಗಿ ಇಟ್ಕೊಳ್ಳೋಣ ಅವ್ರನ್ನ ಅನ್ನೋ ಥರ ಕ್ವಶನ್ ಬಂದಿರ್ಬೋದಾಗಿತ್ತು. ಬಟ್ ಇರೋವಂಥ ಪ್ಲೇಯರ್ಗಳೇನಿದ್ದಾರೆ, ಓವರ್ಸೀಸ್ ಪ್ಲೇಯರ್ಗಳು ಇವಾಗ ಒಂಥರ ಎಲ್ಲರೂ ಒಂಥರ ಮೇನ್ ಪ್ಲೇಯರ್ಗಳ ಥರನೇ ಕಾಣಿಸ್ತಾ ಇದ್ದಾರೆ. ಇರೋವಂಥದ್ದಲ್ಲಿ 5 ಜನ ಓವರ್ಸೀಸ್ ಪ್ಲೇಯರ್ ಇರೋದು. ಮುಂಚೆ 6 ಇತ್ತು, ಇವಾಗ 5 ಜನ ಆಗಿದ್ದಾರೆ. ಅಲಿಸ್ ಪೆರಿ ಮೇಲೆ ಇದ್ದಂಥ ಹೊಣೆ ಎಲ್ಲ ಇವಾಗ ಗ್ರೇಸ್ ಹ್ಯಾರಿಸ್ ಮತ್ತು ಡ್ಯಾನಿ ಡಿಕ್ಲಾರ್ಕ್ ಅವ್ರ ಮೇಲೆ ಬಿದ್ದಿದೆ. ಸೊ ಅವರ ಹೊಣೆ ಹೊತ್ಕೋಬೇಕು. ಎಲ್ಲ ಮಿಡ್ಲ್ ಆರ್ಡರ್ ರೋಲು ಜೊತೆಗೆ ಆ ಫಿನಿಷಿಂಗ್ ರೋಲು, ಫಿನಿಷಿಂಗ್ ಟಚ್ ಎಲ್ಲ ಇವರ ಮಾಡಬೇಕಾಗತ್ತೆ. ಶ್ರೇಯಾಂಕ ಪಾಟೀಲ್ ಬಂದುಬಿಡ್ತಾರೆ, ಅಥವಾ ಪೂಜಾ ವಸ್ತ್ರಾಕರ್ನ ತೊಗೊಂಬಂದ್ಬಿಡ್ತೀವಿ ನಾವು. ನಂಬರ್ 7 ಅಂತ ಬಂದಾಗ ಆಲ್ರೆಡಿ ನಮ್ಮದು ಓಪನ್ ಅಪ್ ಆಗೋಗ್ಬಿಡುತ್ತೆ. ಒಂಥರ ನಮ್ಮದು ಅಷ್ಟು ಸಾಲಿಡಾಗೆ ಬ್ಯಾಟಿಂಗ್ ಡೆಪ್ತ್ ಅನ್ನೋದು ಇರೋದಿಲ್ಲ. ನೋಡಿ ಒಬ್ಬರು ಮಿಸ್ ಆಗೋದ್ರಿಂದ ಯಾವ ಥರ ಇಲ್ಲಿ ತಿಣ್ಕಾಟ ಪಡಬೇಕು ನಾವು ಅಂತ. ಪೂಜಾ ವಸ್ತ್ರಾಕರು, ಶ್ರೇಯಾಂಕ ಪಾಟೀಲು, ಅರುಂಧತಿ ರೆಡ್ಡಿ, ರಾಧಾ ಯಾದವ್ ಜೊತೆಗೆ ಲಾರೆನ್ ಬೆಲ್ಲು ಆಡುವಂಥ ಸಾಧ್ಯತೆ ಇರುತ್ತೆ. ಸೊ ನನ್ನ ಪ್ರಕಾರ ಇದೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಪ್ಲೇಯಿಂಗ್ 11 ಸ್ಟಾರ್ಟಿಂಗ್ಸ್ ಮ್ಯಾಚಲ್ಲಿ. ಹೋಪ್ಫುಲಿ ನಿಮ್ಮ ಅನಿಸಿಕೆ ಏನು ಈ ಪ್ಲೇಯಿಂಗ್ 11 ಕಾಂಬಿನೇಷನ್ ನೋಡಾದ್ಮೇಲೆ? ಡೆಡ್ಲಿಯಾಗಿ ಕಾಣಿಸ್ತಾ ಇದ್ದಂಥ ನಮ್ಮ RCB ಅಲಿಸ್ ಪೆರಿ ಇದ್ದಾಗ ಡೆಡ್ಲಿಯಾಗಿ ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪ ಮಟ್ಟಿಗೆ ಕಮರ್ ಇರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಲಿಸ್ ಪೆರಿ ಇಲ್ಲ ಅಂತಂದ್ರೂ ಕೂಡ ಏನು ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಅದನ್ನು ಮರ್ತ್ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ ಅಷ್ಟೇ. ಈ ಸೀಸನ್ ಪೆರಿ ಇಲ್ಲ, ಇದನ್ನು ಮರ್ತ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಹೊಡೆಯೋದು ನೋಡಬೇಕಾಗತ್ತೆ. ಎಲಿಸ್ ಪೆರಿ ಇಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂತು ಅಂತಂದರೆ, ಇಲ್ಲ ಪೆರಿ ಇಲ್ಲ, ನಮಗೆ ಪೆರಿ ಬೇಕಿತ್ತು ಅಂತ ಮುಂದೆ ನುಗ್ಗೋಕ್ಕಾಗೋದಿಲ್ಲ. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಈ ಟೀಮು ಅಂತ. ನಿಮಗೇನು ಅನ್ನಿಸ್ತಿದೆ ಈ ಒಂದು 11 ಕಾಂಬಿನೇಷನ್ ನೋಡಾದ್ಮೇಲೆ? ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಆಗಿದೆಯಾ, ಅಥವಾ ಇಲ್ಲಾಗಿರೋ ಹೊಡಿತಾರೆ ಈ ಟೀಮು ಅಂತ ಅನ್ನಿಸ್ತಿದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.